ವೀಕ್ಷಕರ ಇವನ್ ಕನ್ನಡ ನ್ಯೂಸ್ ಹಾವೇರಿ, ನಾನು ಬೀರೇಶ್ ಪೂಜಾ. ಇಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ಜೆಡಿಎಸ್ ವಕ್ತಾರ ಜೆಡಿಎಸ್ ಮುಖಂಡ ಮಂಜುನಾಥ ಗೌಡ ಶಿವಣ್ಣ ಅವರ ನೇತೃತ್ವದಲ್ಲಿ ಅದ್ದೂರಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇಂದು ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆಯನ್ನು ಸರಳವಾಗಿ ಪೌರ ಕಾರ್ಮಿಕರು ಮತ್ತು ಆಶಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡುವ ಮೂಲಕ ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಂಜಾರ ಸಮುದಾಯದ ಸ್ತ್ರೀಗಳು ಕೂಡ ಭಾಗವಹಿಸಿದರು. ಅನೇಕ ರಾಜಕೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ಹಾಗಾದರೆ ಬನ್ನಿ ಆ ಸುದ್ದಿಯನ್ನು ಒಂದ್ಸರಿ ನೋಡ್ಬಿಡ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇವತ್ತು ನಾನು ಈ ವೇದಿಕೆಯ ಮೇಲೆ ನಮ್ದು ಒಂದು ಯೂನಿಫಾರ್ಮ್ ನ್ಯಾಯವಾದಿಯಾಗಿ ಒಂದು ಕೋಟ್ ಹಾಕೊಂಡು ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ಒಬ್ಬ ಪುರುಷನ ಈ ಸಾಧನೆಗೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಎಲ್ಲರೂ ಮಾತಾಡ್ತಾರೆ, ಅದು ಸುಳ್ಳು. ಇಂದು ನಾನು ಇವತ್ತು ಈ ವೇದಿಕೆಯ ಮೇಲೆ ನಿಂತಿದ್ದೇನೆಂದರೆ ನನ್ನ ಪತಿದೇವರಾದ ನನ್ನ ಗಂಡ ಗುರುಬಸವರಾಜ ಶ್ರೀ ಜಂಬಿಯವರೇ ಕಾರಣ. ಅಂದರೆ ಒಬ್ಬ ಮಹಿಳೆ ಒಂದು ಸಾಧನೆ ಮಾಡಬೇಕಾದ್ರೆ ಅವಳಿಂದ ಒಬ್ಬ ಪುರುಷನ ಪ್ರೋತ್ಸಾಹವೂ ಇರಬೇಕು ಅಂತ ನನ್ನ ಅನಿಸಿಕೆ. 1909ರಲ್ಲಿ ಅಮೆರಿಕಾದಲ್ಲಿ ತಮ್ಮ ಹಕ್ಕುಗಳಿಗೆ ಹೆಣ್ಣು ಮಕ್ಕಳು ಹೋರಾಟ ಮಾಡುತ್ತಿದ್ದರು. ಆವಾಗ ಅದನ್ನ ಸ್ಮರಣಿಸುತ್ತಾ 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆ ಸ್ಮರಣೆಗಾಗಿ ಆಚರಣೆ ಮಾಡಲು ಶುರು ಮಾಡಿದ್ರು. ಮಾರ್ಚ್ 8, 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆರಂಭ ಮಾಡಿದ್ರು. ರಾಣೆಬೆನ್ನೂರು ನಗರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವಂತಹ ಮಹಿಳಾ ಸೇವಕಿಯರನ್ನು ಸನ್ಮಾನ ಮಾಡಬೇಕಂತೇಳಿ ಕಳೆದ ಒಂದು ವಾರ ಹಿಂದ್ಗಡೆ ನಾವೆಲ್ಲ ನಮ್ಮ ತಾಲೂಕು ಕಮಿಟಿಯ ಮುಖಂಡತ್ವದಲ್ಲಿ ಸಭೆ ಮಾಡಿ ಚರ್ಚೆ ಮಾಡಿದಾಗ ಇಲ್ಲ ಇಂತಿಂತ ಸೇವೆ ಮಾಡಿದವರಿಗೆ ಸನ್ಮಾನ ಮಾಡಿದ್ರೆ ಒಳ್ಳೆಯದಾಗತ್ತಂತೇಳಿ ಕಳೆದ 5 ದಿನದಿಂದ ಹಿಂದ್ಗಡೆ ನಾವು ಮಾತಾಡಿದ್ದೀವಿ. ಕೇವಲ 5 ದಿನದಲ್ಲೇ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸಹಕಾರಿ ಆದಂತ ನಮ್ಮೆಲ್ಲ ಪಕ್ಷದ ಎಲ್ಲ ಮಹಿಳಾ ಕಾರ್ಯಕರ್ತರಿಗೂ ಮುಖಂಡರಿಗೂ ಮತ್ತು ನಮ್ಮ ತಾಲೂಕು ಘಟಕದ ಪದಾಧಿಕಾರಿಗಳಿಗೂ ಧನ್ಯವಾದ ತಿಳಿಸಲಿಕ್ಕೆ ಬಯಸುತ್ತೇನೆ. 4 ವರ್ಷ ಹಿಂದ್ಗಡೆ ಕೊರೋನಾ ವೇಳೆಯಲ್ಲಿ ಆಶಾ ಕಾರ್ಯಕರ್ತರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದರು. ಯಾಕಂದ್ರೆ ನಾನು ಕೊರೋನಾ ವೇಳೆಯಲ್ಲಿ ಒಂದು 3 ದಿನದ ಕಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದೆ. ಆ ವೇಳೆಯಲ್ಲಿ ನರ್ಸ್ಗಳು ಆಶಾ ಕಾರ್ಯಕರ್ತರು ಯಾವ ರೀತಿ ನಮ್ಮನ್ನು ರಕ್ಷಣೆ ಮಾಡಿದರು ಅನ್ನೋದನ್ನು ನಾವು ಇವತ್ತಿ ಕೂಡ ಮುಂದೆ ಕೂಡ ಮರೆಯುವುದಿಲ್ಲ. ಅಂಥವ್ರನ್ನು ಸನ್ಮಾನ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಭಾವನೆ ಇಟ್ಕೊಂಡು ಇವತ್ತು ಆಶಾ ಕಾರ್ಯಕರ್ತರನ್ನ ಸನ್ಮಾನ ಮಾಡ್ತಾ ಇದ್ದೇವೆ. ಅವರ ಆಶೀರ್ವಾದ ತಗೊಳ್ಳೋದು, ಅವರಲ್ಲಿರ್ತಕ್ಕಂಥ ಸಂದೇಶಗಳನ್ನು ನಮ್ಮ ತಲೆಯಲ್ಲಿ ಹಾಕೊಳ್ಳೋದು, ಅದನ್ನು ಯಾವಾಗ ಸಣ್ಣ ಅಂತ ನಮ್ಮ ತಂದೆ ತಾಯಿ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾನು ಬರುವಾಗ ಸೇವಾದ ಸ್ವಾಮೀಜಿ ಮಠಕ್ಕೆ ಹೋದೆ. ಇಂಥ ಬುದ್ಧಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅದನ್ನೇ ಬುದ್ಧಿ ಬರ್ತಿಲ್ಲ ಅಂತ ಕೇಳಿದೆ. ಒಂದೇ ಮಾತಿಗೆ ಬರ್ತಾವಂತ ಹೇಳಿದ್ರು. ಇವತ್ತು ಈ ಕಾರ್ಯಕ್ರಮ ಬಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ವಿ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಇವತ್ತು ನಾನು ಕೂಡ ಒಬ್ಬ ತಾಯಿಯ ಮಗನಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಖಂಡಿತ ಮಗಳು ಈ ಕಾರ್ಯಕ್ರಮ ಬಂದು ನನ್ನ ಉಪ ಸಂದೇಶವನ್ನು ನಮ್ಮ ತಾಯಿಯರಿಗೆ ಕೊಡ್ತೇನೆ ಅಂತಂದೇಳಿ ಮಾತು ಕೊಟ್ಟರು. ಆ ಪ್ರಕಾರ ನಮ್ಮ ಸ್ವಾಮೀಜಿ ಬಂದಿದ್ದಾರೆ. ನಿಮ್ಮೆಲ್ಲರ ಬರುವಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದ ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಇವತ್ತಿನ ವಿಶ್ವ ಮಹಿಳಾ ದಿನಾಚರಣೆಯನ್ನು ಉದ್ದೇಶಿಸಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಇಲ್ಲಿವರೆಗೂ ತಾವೆಲ್ಲ ಕೇಳಿದ್ರಿ, ಮಹಿಳಾ ದಿನಾಚರಣೆ ಹಿಂದೆ ಹೇಗೆ ಮಹಿಳೆಯರನ್ನು ಕಾಣ್ತಾ ಇದ್ರು, ಹೀಗೆ ಮಹಿಳೆಯರ ಒಂದು ಸ್ಥಾನಮಾನ ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗಣ್ಯರು ಮಾತನಾಡಿದರು. 12ನೇ ಶತಮಾನದಲ್ಲಿ ಸ್ತ್ರೀಯರಿಗೆ ಮೊಟ್ಟ ಮೊದಲ ಸ್ತ್ರೀ ಸಮಾನತೆಯನ್ನು ಕೊಟ್ಟಿರ್ತಕ್ಕಂತಹ ಯಾರಾದರೂ ಒಬ್ಬ ಮಹಾಮಾನವತಾವಾದಿ ಗುರುಗಳು ಅಂತ ಇದ್ರೆ
ಅದು ವಿಶ್ವಗುರು ಬಸವಣ್ಣನವರು ಅಂತ ಹೇಳಿ ಬಹಳ ಕೀಳಾಗಿ ನೋಡುವಂತ ಒಂದು ವ್ಯವಸ್ಥೆ ಇತ್ತು. ಹೇಗಿತ್ತು ಅಂತ ಹೇಳಿದ್ರೆ, ಪತಿ ಸಾವನ್ನ ಅಪ್ಪಿದ್ರೆ ಸತಿನೂ ಕೂಡ ಪತಿಯ ಜೊತೆಗೆ ಆ ಅಗ್ನಿಗೆ ಆಹುತಿ ಆಗಿ ಸಾಯ್ಬೇಕಾಗಿತ್ತು. ಹೇಗಿದೆ ನೋಡಿ, ಸತಿ ಸಾಗಮ ಪದ್ಧತಿ ಅಂತ ಹೇಳ್ತಾರೆ ಅದಕ್ಕೆ. ಅದೇ ಹೆಂಡತಿ ಏನಾದರೂ ಸಾವನ್ನಪ್ಪಿದ್ರೆ ಗಂಡ ಅಗ್ನಿ ಆಹುತಿ ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ಇದಕ್ಕೆ ಅನ್ನೋದು ಅಸಮಾನತೆ ಅಂತ. ಬಹಳ ಕ್ರೂರವಾಗಿ ಇವತ್ತು ಮಹಿಳೆಯರನ್ನ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ, ಮಹಿಳೆಯರ ಸಾಧನೆ ಬಹಳ ದೊಡ್ಡದು. ತಾಯಿಯೇ ಮೊದಲ ದೇವರು, ತಾಯಿಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಸಂಸ್ಕಾರ ಅಂತ ಹೇಳ್ತಾರೆ. ಇವತ್ತೇನು ಶಿವಾಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದರು, ಸಂಗೊಳ್ಳಿ ರಾಯಣ್ಣನವರು, ಮಹಾತ್ಮ ಗಾಂಧೀಜಿಯವರು, ಇವತ್ತೇನು ಶರಣರು, ಸಂತರು, ಮಹಾತ್ಮರು ಅಂತ ಹೇಳಿ ಇವತ್ತೇನು ಕರೆಸ್ಕೊಳ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ತಾಯಿಯೇ ಜನ್ಮ ಕೊಟ್ಟರು. ನಮ್ಮಲ್ಲಿ ಬಹಳ ಜನ ಏನ್ ಮಾಡ್ತಾರೆ ಮಕ್ಕಳು ಅಂತ ಹೇಳಿದ್ರೆ, ಮನೆ ದೇವರನ್ನ ಉಪವಾಸ ಹಾಕಿ ಕಾಶಿ ಯಾತ್ರೆ ಮಾಡಿದ್ರು. ನಾವು ತಾಯಿಯನ್ನ ಗೌರವಿಸಬೇಕು. ಹೆಣ್ಣಿಗೆ ಒಂದು ದೊಡ್ಡ ಕಷ್ಟ ಏನು ಅಂತ ಹೇಳಿದ್ರೆ, ತನ್ನ ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಹೋದಾಗ ಮಾತ್ರ ಬಹಳ ದೊಡ್ಡ ಕಷ್ಟ. ಅಲ್ಲಿಯ ವಾತಾವರಣ, ಅಲ್ಲಿಯ ಆಚಾರ, ಅಲ್ಲಿಯ ವಿಚಾರಗಳು, ಅತ್ತೆ ಮಾವಂದರು ಎಲ್ಲರ ಜೊತೆಗೆ ಹೊಂದ್ಬೋದು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ. ಹಾಗಾಗಿ ಬೇರೆಯವರ ಮನೆಯ ಮಗಳು ನಮ್ಮ ಮನೆಗೆ ಬಂದಾಗ ಅದು ನಮ್ಮ ಮನೆಯ ಮಗಳು, ನಮ್ಮ ಒಳ ಹುಟ್ಟಿದ ಮಗಳು. ಆ ಥರ ಯಾವ ಮನೆಯಲ್ಲಿ ನೋಡ್ತಾರೆ, ಯಾರ ಮನೆಯಲ್ಲಿ ಆ ಒಂದು ಭಾವನೆ ಇರ್ತದೆ, ಅಲ್ಲೆಲ್ಲೂ ಕೂಡ ನಮಗೆ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯವಿಲ್ಲ. ಹಾವೇರಿಯ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಜಾತ್ಯತೀತ ಜನತಾದಳದ ಅಧ್ಯಕ್ಷ, ನಮ್ಮ ಮಣ್ಣಿನ ಮಗ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದರು. ಅದು ಯಾರಿಂದ ಅಂತ ಹೇಳಿದ್ರೆ ನಮ್ಮ ತಾಯಂದ್ರ ಆಶೀರ್ವಾದದಿಂದ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡುವಂತ ಒಂದು ಇಚ್ಛಾಶಕ್ತಿ ಮಹಿಳೆಗಿದೆ. ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಳೆ ಮಹಿಳೆ ಇಂದಿರಾ ಗಾಂಧಿ, ಇವತ್ತು ನಮಗಿಲ್ಲ. ಈ ದೇಶದ ರಾಷ್ಟ್ರಪತಿ ಆಗಿದ್ದಾಳಲ್ಲ ಬರ್ಮಾ, ಈಗ ಪ್ರಸ್ತುತ ಒಬ್ಬ ಬುಡಕಟ್ಟು ಸಮುದಾಯದ ಮಹಿಳೆ ಈ ದೇಶದ ರಾಷ್ಟ್ರಪತಿ ಆಗಿದ್ದಾಳೆ. ನಮ್ಮ ರಾಜ್ಯದಲ್ಲಿ ಇನ್ನು ಮುಖ್ಯಮಂತ್ರಿ ಆಗಿಲ್ಲ. ಆಗ್ಬೇಕು ಅಂತ ಹೇಳಿದ್ರೆ ಬಹುಶಃ ಇಂಥ ಜಾತ್ಯತೀತ ಜನತಾದಳದ ಪಕ್ಷ ಏನಾದರೂ ಸರ್ಕಾರ ಏನಾದರೂ ರಚನೆ ಆದರೆ ಏನಾದರೂ ಆಗ್ಬೋದು. ಅದು ವಿಶ್ವ ನೋಡಿದ್ರಲ್ಲ ವೀಕ್ಷಕರ ಈ ಸುದ್ದಿಯನ್ನು. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಇಂಥ ತಾಜಾ ಸುದ್ದಿಗಳನ್ನೇ ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.